ಸರ್ ಈಗ ಈ KPSC ಪ್ರಕರಣ ಇದೆಯಲ್ಲ ಕೋರ್ಟ್ ತನಕ ಹೋಗಿದೆ, ರಾಜ್ಯಪಾಲರ ತನಕ ಕೂಡ ಹೋಗಿದೆ. ಏನಾಗೋದಿಲ್ಲ. 4 ದಿವಸ ಪೇಪರಲ್ಲಿ ಬರುತ್ತೆ. ಆಮೇಲೆ ಒಂದು ಕಮಿಷನ್ ಅಪಾಯಿಂಟ್ ಮಾಡ್ತಾರೆ. ಕಮಿಷನ್ ಆದಮೇಲೆ ದೊಡ್ಡದಾಗಿ ರೇಸ್ ಮಾಡಿದರೆ CBI ಕೊಡ್ತಾರೆ. CBI ಏನು ಆಕಾಶದಿಂದ ಬಂದಿಲ್ಲ. CBI ಆಗುತ್ತೆ, ಹಂಗೆ ಅವ್ರು ಚಾರ್ಜ್ ಶೀಟ್ ಆಗ್ಬೋದು, ಹಂಗೆ ಬಿದ್ದೋಗುತ್ತೆ ಅಷ್ಟೇ, ಏನೂ ಆಗೋದಿಲ್ಲ. ಅಂದರೆ ನೊಂದವರಿಗೆ ನೊಂದವರಿಗೂ ಇಲ್ಲ, ಬೆಂದವರಿಗೂ ಇಲ್ಲ. ಏನೋ ಯಾರಿಗೂ ಸಿಕ್ಕಿದೆ ಹೇಳಿ? ನಾನು ಹೇಳಿದಣ್ಣ, ಇದು PG ಮೆಡಿಸಿನ್ನು 20 ವರ್ಷದಿಂದ ಕೇಸ್ ಬಿದ್ದಿದೆ. ಅಂದ್ರೆ ಈಗ ಹೋಗ್ತಾ ಹೋಗ್ತಾ ಹಂಗೆ ಪಾಪ ಓದ್ತಾ ಇರುವಂತ ವಿದ್ಯಾರ್ಥಿಗಳು ಏಜ್ ಆಗ್ಬಿಡುತ್ತಲ್ಲ ಸರ್, ಅವರ ಪರಿಸ್ಥಿತಿ. ನಾನು ಹೇಳಿದೆ, ಅದರಲ್ಲಿ ನಾನು ಡಿಫರ್ ಆಗ್ತೀನಿ. ಓದೋರ್ಗೆ ಅವಕಾಶ ಇರೋರು ಮಾತ್ರ. ಹಿಂದುಳಿದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಇವು ಎಲ್ಲಿ ಓದ್ತೀರಾ ನೀವು? ಪೌರಕಾರಿ ಮಕ್ಕಳು ನಾನು ಹೇಳ್ತೀನಿಲ್ಲ, ಯಾರಿದ್ದಾರೆ IAS KS? ಇಲ್ಲ, ಒಬ್ಬರು ಇಲ್ಲ. ಯಾರಾಗಲಿದ್ರೆ ಹೇಳಿ, ನಾನು ಅವ್ರ ಮಧ್ಯದಲ್ಲಿ ವರ್ಕ್ ಮಾಡಿದ್ದೀನಿ 30 ವರ್ಷ. ಯಾರೂ ಇಲ್ಲ. ನಾನು KGF ಅಲ್ಲಿನೂ ನೋಡಿದ್ದೀನಿ, ಬೆಂಗಳೂರು, ಕರ್ನಾಟಕ. ಬಂಡೆ ಒಡೆಯವರು, ಕಟ್ಟಡ ಕಟ್ಟವರು, ಅಮ್ಮಾಲರು, ದನ ಮೇಯ್ಸವರು, ಕುರಿ ಮೇಯ್ಸವರು, ಕೃಷಿ ಕೆಲಸ ಮಾಡೋರು ಯಾರೂ ಇಲ್ಲ. ಶ್ರೀಮಂತರ ಮಕ್ಕಳು ಹೋಗ್ತಾರೆ. ಇದೆಲ್ಲ ನಾವು ಯೋಚನೆ ಕೂಡ ಮಾಡಲ್ಲ. ಈಗ ಒಂದು ಬ್ರಾಹ್ಮಣ ಹುಡುಗಿ ಮದುವೆ ಆಗುತ್ತೆ, ಮಗು ಆಗುತ್ತೆ, ಏನು ಯೋಚನೆ ಮಾಡ್ತಾಳೆ? ನನ್ನ ಮಗ CBI ಡೈರೆಕ್ಟರ್ ಆಗಬೇಕು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು ಅಂತ ಯೋಚನೆ ಮಾಡ್ತಾಳೆ. ಒಂದು ಪೌರ ಕಾರ್ಮಿಕ ಹೆಣ್ಮಗಳಿಗೂ ಮದುವೆ ಆಗುತ್ತೆ, ಮಗು ಆಗುತ್ತೆ. ಯಾಕೆ ಅಕ್ಕಸಲ್ಲಿ ನನ್ನ ಮಗನಿಗೆ ಕೆಲಸ ಸಿಗುತ್ತೆ ಅಂತ ಇವಳು ಯೋಚನೆ. ಮೈಂಡ್ ಸೆಟ್. ಪೌರ ಕಾರ್ಮಿಕ ಹೆಣ್ಮಗಳು, ನನ್ನ ಮಗ ಸುಪ್ರೀಂ ಕೋರ್ಟ್, ಅದು ಯೋಚನೆನೇ ಇಲ್ಲ, ಚಿಂತನೆನೇ ಇಲ್ಲ. ಅವ್ರಿಗೆ ನಾನು ಕಸ ಕೊಡಿಸ್ತೀನಿ ಟೆಂಪ್ರವರಿ, ನನ್ನ ಮಗನಿಗೆ ಪರ್ಮನೆಂಟ್ ಕೆಲಸ ಕಕ್ಕಸಲ್ಲಿ ಸಿಗಬೇಕು ಅಂತ ಯೋಚನೆ ಮಾಡ್ತಾಳೆ. ದನ ಮೇಯಿಸೋನು ಏನು ಯೋಚನೆ ಮಾಡ್ತಾನೆ? ನಮ್ಮ ಮಗನಿಗೆ ಒಂದು 10 ದನ ಇಡೋಣ ಅಂತ ಯೋಚನೆ ಮಾಡ್ತಾನೆ. ಸೊ ಇದು ಹಿಂಗೆ ಲಿಂಕ್ ಆಗಿದೆ ಇದು. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.